ಎಸ್ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಈ ವೋಚರ್ ಎಂಟ್ರಿ. ಸೊ ವೋಚರ್ ಎಂಟ್ರೀಸ್ಗೆ ಬರಬೇಕೀಗ, ಅಂದರೆ ಜರ್ನಲ್ ಎಂಟ್ರೀಸ್. ಗೋಯಿಂಗ್ ಟು ಪಾಸ್ ಜರ್ನಲ್ ಎಂಟ್ರೀಸ್. ನಿಮ್ಮ ಕಂಪ್ಯೂಟರಲ್ಲಿ ಕೀಬೋರ್ಡಲ್ಲಿ ಕೆಲವೊಂದು ಮೇಲೆ ಇದೆ ನೋಡಿ, F1, F2, F3 ಫಂಕ್ಷನಲ್ ಕೀಸ್. ಅದು ಎಲ್ಲಿ ಯೂಸ್ ಆಗ್ತದೆ ಅಂದರೆ ಇಲ್ಲಿ ತುಂಬ ಯೂಸ್ ಆಗ್ತದೆ, ಎಲ್ಲಿ ಟ್ಯಾಲಿಯಲ್ಲಿ. ಸೊ ಇನ್ ದ ಟ್ಯಾಲಿ ಯು ಶುಡ್ ಮೇಕ್ ಯೂಸ್ ಆಫ್ ದಟ್ ದಿಸ್ ಒನ್, ಯಾವುದು ದಟ್ ಫಂಕ್ಷನಲ್ ಕೀಸ್. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ, ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಲಿಸ್ಟ್ ಕೊಟ್ಟಿರ್ತಾರಲ್ವಾ, ನೀವು ಲೆಡ್ಜರ್ ಮಾಡಿರ್ತೀರಲ್ವಾ, ಯಾವ ಕ್ರಿಯೇಟೆಡ್ ದ ಲೆಡ್ಜರ್, ಎಲ್ಲದಕ್ಕೂ ಲೆಡ್ಜರ್ಸ್ ಕ್ರಿಯೇಟೆಡ್ ದ ಲೆಡ್ಜರ್, ಸಿಂಗಲ್ ಮಲ್ಟಿಪಲ್ ಲೆಡ್ಜರ್ ಅಕೌಂಟ್ ಕ್ರಿಯೇಟ್ ಮಾಡಿ ಆಗಿದೆ. ಯಾವುದಲ್ಲ, ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಪರ್ಚೇಸ್ ರಿಟರ್ನ್ ಅಕೌಂಟ್, ಸೇಲ್ಸ್ ರಿಟರ್ನ್ ಅಕೌಂಟ್, ಕಮಿಷನ್ ಅಕೌಂಟ್, ರೆಂಟ್ ಅಕೌಂಟ್, ವೇಜಸ್ ಅಕೌಂಟ್, ಸ್ಯಾಲ್ರಿ ಅಕೌಂಟ್, ಎಲೆಕ್ಟ್ರಿಸಿಟಿ ಅಕೌಂಟ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಸೆಂಟ್ರಿ ಎಕ್ಸ್ಪೆನ್ಸ್, ಡೆಟ್ಟಾರ್ಸ್, ಕ್ರೆಡಿಟಾರ್ಸ್, ಇದೆಲ್ಲ ಮಾಡಿ ಆಯಿತಾ, ಆಲ್ ಹ್ಯಾವ್ ಡನ್. ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ವೋಚರ್ ಎಂಟ್ರೀಸ್, ದಟ್ ಇಸ್ ನಥಿಂಗ್ ಬಟ್ ಜರ್ನಲ್ ಎಂಟ್ರೀಸ್. ಸೊ ಯು ಹ್ಯಾವ್ ಟು ಪಾಸ್ ಜರ್ನಲ್ ಎಂಟ್ರೀಸ್. ಹೇಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಎಲ್ಲ ಕ್ಯಾಶ್ ರಿಸೀವ್ಡ್ ಇದ್ದರೆ, ಈಗ ಕ್ಯಾಶ್ ರಿಸೀವ್ಡ್ ಇದ್ದರೆ ಫುಲ್ ಕ್ಯಾಶ್ ರಿಸೀವ್ಡ್, ಆಲ್ ಕ್ಯಾಶ್ ರಿಸೀವ್ಡ್ ಎಂಟರ್ ಇಟ್ ಇನ್ ರಿಸಿಟ್ ವೋಚರ್. ಹಣ ಬಂದಿದೆಯಲ್ಲ, ಎಲ್ಲ ಹಣ ಬಂದಿದ್ದು ಅದನ್ನು ರಿಸಿಟ್ ವೋಚರ್ ಅಂತ ಬರುತ್ತೆ, ಒಂದು ಲಿಸ್ಟ್. ನೀವು ಅಕೌಂಟ್ಸಲ್ಲಿ ನೋಡಿದಾಗ ವೋಚರ್ ಎಂಟ್ರೀಸ್ ಅಂತ ನೀವು ಕೊಟ್ಟಾಗ, ವೋಚರ್ ಎಂಟ್ರೀಸ್ ಅಂತ ಸೆಲೆಕ್ಟ್ ಮಾಡಿದಾಗ ಅದರಲ್ಲಿ ಆಪ್ಷನ್ಸ್ ಬರ್ತದೆ ಸೈಡಲ್ಲಿ. ಈಗ ಕಂಪ್ಯೂಟರ್ ಹೀಗಿದ್ದರೆ ಈ ಸೈಡಲ್ಲಿ ಎಲ್ಲ ಆಪ್ಷನ್ಸ್ ಬರ್ತದೆ. ರಿಸಿಟ್ ವೋಚರ್ ಅಂತ ಇರ್ತದೆ, ಅಥವಾ F6 ನೀವು ಕ್ಲಿಕ್ ಮಾಡಿ. F6 ಫಸ್ಟ್ ನೀವು ಎಲ್ಲ ಲಿಸ್ಟ್ ಮಾಡ್ಕೋಬೇಕು. ರಿಸೀವ್ಡ್ 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 ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ, ಬಂದಿದ್ದೆಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳಿ. ರಿಸೀವ್ಡ್ ಫ್ರಮ್ ಕಮಲ್, ರಿಸೀವ್ಡ್ ಫ್ರಮ್ ರಾಹುಲ್, ರಿಸೀವ್ಡ್ ಇಂಟ್ರೆಸ್ಟ್, ರಿಸೀವ್ಡ್ ಕಮಿಷನ್, ರಿಸೀವ್ಡ್ ಫ್ರಮ್ ಸೇಲ್ಸ್, ಈ ಥರ ತುಂಬ ಬರ್ತದಲ್ವಾ. ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು F6 ಬಟನ್ ಒತ್ತಿ ರಿಸಿಟ್ ವೋಚರ್ ಬರ್ತದೆ, ಗೋ ಆನ್ ಎಂಟರಿಂಗ್, ಎಂಟ್ರಿ ಮಾಡಿ. ಸೊ ಆಲ್ರೆಡಿ ಅಲ್ಲಿ 2 ಅಂತ ಬರ್ತದೆ, 2 ಅವ್ರ ಹೆಸರು ಹಾಕಿ, 2 ಹೆಸರು ಹಾಕಿ, ಅಲ್ಲಿಂದ ನರೇಷನ್ ಬರೀರಿ. ನರೇಷನ್ ಅಂದರೆ ಏನು? ಬ್ರೀಫ್ ಎಕ್ಸ್ಪ್ಲನೇಷನ್ ಫಾರ್ ದ ಜರ್ನಲ್ ಎಂಟ್ರಿ, ಬ್ರೀಫ್ ಎಕ್ಸ್ಪ್ಲನೇಷನ್ ಫಾರ್ ದ ಜರ್ನಲ್ ಎಂಟ್ರಿ. ಕ್ಲಿಯರ್? ಸೊ ಅದು ಬರ್ತದೆ. F6 ಯಾವ ಬಟನ್ ಅದು? F6. ಸೊ ಎಲ್ಲ ಯಾವುದನ್ನು ನಿಮಗೆ ಹಣ ಬಂದಿರೋದು F6. ಆಮೇಲೆ ಪೇಮೆಂಟ್ ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಪೇಯ್ಡ್ ಟು ವಿಮಲ್, ಪೇಯ್ಡ್ ಟು ನರೇಶ್, ಪೇಯ್ಡ್ ಟು ನಟೇಶ್, ಪೇಯ್ಡ್ ಸ್ಯಾಲ್ರಿ, ಪೇಯ್ಡ್ ವೇಜಸ್, ಪೇಯ್ಡ್ ಕಮಿಷನ್, ಪೇಯ್ಡ್ ಬಂದಿದ್ದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಟಿಕ್ ಮಾರ್ಕ್ ಹಾಕ್ಕೊಳ್ಳಿ. ಪೇಮೆಂಟ್ ವೋಚರಿಗೆ ಹೋಗಿ, ಪೇಮೆಂಟ್ ವೋಚರ್ ಸೈಡಲ್ಲಿ ಇರ್ತದೆ. ಅಥವಾ F5, ಯಾವುದಕ್ಕೆ? F5 ಕ್ಲಿಕ್ ಮಾಡಿ. F5 ಕ್ಲಿಯರ್? F5 ಕ್ಲಿಕ್ ಮಾಡಿ, ಆಟೋಮೆಟಿಕ್ ಅದು ಬರ್ತದೆ. ಅಲ್ಲಿ ಇದನ್ನು ಎಂಟ್ರಿ ಮಾಡಿ. ಜಸ್ಟ್ ಜರ್ನಲ್ ಎಂಟ್ರಿ ಹೇಳ್ತಾ ಇದ್ದಾನೆ, ಟು ಮೇಕ್ ಜರ್ನಲ್ ಎಂಟ್ರಿ ನರೇಷನ್ ಅಕಾರ್ಡಿಂಗ್ ಟು ದ ಡೇಟ್, ಕ್ರೊನೊಲಾಜಿಕಲ್ ಆರ್ಡರ್. ಯು ಹ್ಯಾವ್ ಟು ಪಾಸ್ ದ ಎಂಟ್ರೀಸ್ ಇನ್ ದ ಕ್ರೊನೊಲಾಜಿಕಲ್ ಆರ್ಡರ್. ಅರ್ಥ ಆಗ್ತಾ ಇದೆಯಾ? F5 ಯು ಹ್ಯಾವ್ ಟು ಎಂಟರ್ ಇಟ್ ಇನ್ F5. ಆಮೇಲೆ ಸೆಲೆಕ್ಟ್ ಆಲ್ ಪರ್ಚೇಸ್, ಸೆಲೆಕ್ಟ್ ಆಲ್ ಪರ್ಚೇಸ್, ಎಲ್ಲ ಪರ್ಚೇಸನ್ನು ಸೆಲೆಕ್ಟ್ ಮಾಡಿ, ಆಲ್ ಪರ್ಚೇಸ್ ಸೆಲೆಕ್ಟ್ ಮಾಡಿ ಅದನ್ನು ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಮಾಡಿ. ಆಲ್ ಕ್ರೆಡಿಟ್ ಪರ್ಚೇಸ್, ಆಲ್ ಕ್ರೆಡಿಟ್ ಪರ್ಚೇಸ್ ಸರ್ಚ್ ಮಾಡಿ, ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಸರ್ಚ್ ಇಟ್ ಆ್ಯಂಡ್ ಎಂಟರ್ ಇಟ್ ಇನ್ ಪರ್ಚೇಸ್ ವೋಚರ್. ಪರ್ಚೇಸ್ ವೋಚರ್ F9, ಫಂಕ್ಷನಲ್ ಕೀ F9. ಸೊ ಅಲ್ಲಿ ಬರ್ತದೆ ಅದು. ಆಮೇಲೆ ಸೆಲೆಕ್ಟ್ ಆಲ್ ಕ್ರೆಡಿಟ್ ಸೇಲ್ಸ್, ಆಲ್ ಕ್ರೆಡಿಟ್ ಸೇಲ್ಸ್, ಎಲ್ಲ ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡೀರಿ. ಆಮೇಲೆ ಎಂಟರ್ ಇಟ್ ಇನ್ ಸೇಲ್ಸ್ ವೋಚರ್, ಎಂಟರ್ ಇಟ್ ಇನ್ ಸೇಲ್ಸ್ ವೋಚರ್, ದಟ್ ಈಸ್ F8, ಫಂಕ್ಷನಲ್ ಕೀ 8. ಸೊ ಅರ್ಥ ಆಗಿದೆಯಾ? ಆಲ್ ಕ್ಯಾಶ್ ರಿಸೀವ್ಡ್ ರಿಸಿಟ್ ವೋಚರ್, ಆಲ್ ಕ್ಯಾಶ್ ಪೇಯ್ಡ್ ಪೇಮೆಂಟ್ ವೋಚರ್, ಆಲ್ ಕ್ರೆಡಿಟ್ ಪರ್ಚೇಸ್ ಪರ್ಚೇಸ್ ವೋಚರ್, ಆಲ್ ಕ್ರೆಡಿಟ್ ಸೇಲ್ಸ್ ಸೇಲ್ಸ್ ವೋಚರ್. ಅರ್ಥ ಇದೆಯಾ? ಸೇಲ್ಸ್ ವೋಚರ್. ಆಲ್ ಪರ್ಚೇಸಸ್ ವಿಚ್ ಆರ್ ಡನ್ ಆನ್ ಕ್ರೆಡಿಟ್ ಇಫ್ ಇಟ್ ಈಸ್ ರಿಟರ್ನ್ಡ್, ಅಂದರೆ ಪರ್ಚೇಸ್ ರಿಟರ್ನ್, ಆಲ್ ಪರ್ಚೇಸ್ ರಿಟರ್ನ್ ಎಂಟರ್ ಇಟ್ ಇನ್ ಡೆಬಿಟ್ ನೋಟ್, ಆಲ್ ಎಂಟರ್ ಇಟ್ ಇನ್ ಡೆಬಿಟ್ ನೋಟ್. ಡೆಬಿಟ್ ನೋಟ್ ಬಂದಾಗ ಅಂಡರ್ಸ್ಕೋರ್ F9 ಅಂಡರ್ಸ್ಕೋರ್ ಅಂಡರ್ ಬರ್ತದೆ. F9 ಕೆಳಗೆ ಒಂದು ಅಂಡರ್ಲೈನ್,
F9. ಸೊ ಈ ರೀತಿ ಬರ್ತದೆ ಅಂಡರ್ಸ್ಕೋರ್. ಸೊ F9 ಅಲ್ಲಿ ಮೆಟೀರಿಯಲ್ ಮಾರ್ಕ್ ಆಗಲಿಲ್ಲ, ಸೊ F9 ಶಿಫ್ಟ್ ಓದ್ತಿದ್ರೆ ಆಯ್ತು. ಸೊ ನೆನ್ಪಿಟ್ಕೊಳ್ಳಿ, select all cash received and enter it in receipt voucher, select all cash paid and enter it in payment voucher, and select all purchase return purchases and enter it in purchase voucher, and select all sales and enter it in sales voucher, and select all purchase return and enter it in debit note, and select all sales return and enter it in credit note. ಕ್ರೆಡಿಟ್ ನೋಟ್ ಬಂದಾಗ ಈಗ F8 ಅಂಡರ್ಸ್ಕೋರ್, F8 ಅಂಡರ್ಸ್ಕೋರ್. ಇಸ್ ಇಟ್ ಕ್ಲಿಯರ್? ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ನೆಕ್ಸ್ಟ್ ಸೆಲೆಕ್ಟ್ ಆಲ್ ಕಾಂಟ್ರಾ ಎಂಟ್ರಿ. ಸೆಲೆಕ್ಟ್ ಆಲ್ ಕಾಂಟ್ರಾ ಅಂದರೆ ಯಾವುದು? ಕ್ಯಾಶ್ ಟು ಬ್ಯಾಂಕ್, ಬ್ಯಾಂಕ್ ಟು ಕ್ಯಾಶ್, ಕ್ಯಾಶ್ ಟು ಬ್ಯಾಂಕ್, ಬ್ಯಾಂಕ್ ಟು ಕ್ಯಾಶ್, ದಟ್ ಈಸ್ ಕಾಂಟ್ರಾ ಎಂಟ್ರಿ. ಎಲ್ಲ ಕಾಂಟ್ರಾ ಎಂಟ್ರೀಸನ್ನು ಏನು ಮಾಡಿ ಅಂದರೆ ಎಂಟರ್ ಇಟ್ ಇನ್ ಕಾಂಟ್ರಾ ವೋಚರ್, ದಟ್ ಈಸ್ F4. ಎಂಟರ್ ಇಟ್ ಇನ್ F4. ಸೊ ಅರ್ಥ ಆಗಿರ್ಬೋದು ಎಲ್ರಿಗೂ. ಆಲ್ ಕ್ಯಾಶ್ ರಿಸೀವ್ಡ್ ರಿಸಿಟ್ ವೋಚರ್, ಆಲ್ ಕ್ಯಾಶ್ ಪೇಡ್ ಪೇಮೆಂಟ್ ವೋಚರ್, ಆಲ್ ಪರ್ಚೇಸಸ್ ಕ್ರೆಡಿಟ್ ಪರ್ಚೇಸ್ ಇನ್ purchase voucher, all sales, that is credit sales, in sales voucher, and all purchase return in debit note, all sales return in credit note, and all contra entries in contra voucher. All contra entries should be entered in contra voucher, that is F4. Contra ಅಂದರೆ ಕ್ಯಾಶ್ ಟು ಬ್ಯಾಂಕ್, ಬ್ಯಾಂಕ್ ಟು ಕ್ಯಾಶ್. ಸೊ ಆ ಥರದ ಎಂಟ್ರೀಸ್ ಬಂದರೆ ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಹೋಪ್ ಯು ಗೆಟಿಂಗ್ ಮೈ ಪಾಯಿಂಟ್. ಅರ್ಥ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ಆಮೇಲೆ ಅಡ್ಜಸ್ಟ್ಮೆಂಟ್ರಿ ಎಂಟ್ರೀಸ್ ಇದ್ದರೆ ಅಡ್ಜಸ್ಟ್ಮೆಂಟ್, ಆಲ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ರೆಕಾರ್ಡ್ ಇಟ್ ಇನ್ ಜರ್ನಲ್ ವೋಚರ್. ಸೊ ಅಲ್ಲೆಲ್ಲಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ರೆಕಾರ್ಡ್ ಆರ್ ಬಿಟ್ಟೋಗಿರ್ಬೋದು ನೋಡಿ. ಸೊ ರೆಕಾರ್ಡ್ ಇಟ್ ಇನ್ ವಿಚ್ ವೋಚರ್? ದ ಅಡ್ಜಸ್ಟ್ಮೆಂಟ್, ದಟ್ ಈಸ್ ಜರ್ನಲ್ ವೋಚರ್. ಅಡ್ಜಸ್ಟ್ಮೆಂಟ್ ಬರ್ತದೆ ನೋಡಿ, ಡಿಪ್ರಿಷಿಯೇಟ್, ಅಪ್ರಿಷಿಯೇಟ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್. ಸೊ ಅದನ್ನೆಲ್ಲ ನೀವು ಎಲ್ಲಿ ಎಂಟ್ರಿ ಮಾಡಬೇಕು? ಜರ್ನಲ್ ವೋಚರ್. ಇಸ್ ಇಟ್ ಕ್ಲಿಯರ್? ಸೊ ಅದೆಲ್ಲ ಫಂಕ್ಷನಲ್ ಕೀ F7. ಸೊ ಆ ಫಂಕ್ಷನಲ್ ಕೀಸ್ ಇದೆಯಲ್ಲ, ಅದೆಲ್ಲ ಒಂದೊಂದಕ್ಕೂ ಒಂದೊಂದು ವೋಚರ್ಗಳಿದೆ, ಅದಕ್ಕೆ ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೊ ಅಲ್ಲಿ ನೀವು ಹೋಗಿ ಜರ್ನಲ್ ಎಂಟ್ರಿ ಮಾಡಬೇಕು. ಸೊ ಜರ್ನಲ್ ಎಂಟ್ರಿ ಮಾಡಿದಾಗ ಆಟೋಮೆಟಿಕಲಿ ಲೆಡ್ಜರ್ ವಿಲ್ ಬಿ ಕ್ರಿಯೇಟೆಡ್, ಟ್ರಯಲ್ ಬ್ಯಾಲೆನ್ಸ್ ವಿಲ್ ಬಿ ಕ್ರಿಯೇಟೆಡ್, ಅಕೌಂಟ್ಸ್ ಎಲ್ಲ ಅಕೌಂಟ್ಸ್ದು ಬ್ಯಾಲೆನ್ಸ್ ಬರ್ತದೆ, ಅಮೌಂಟ್ ಎಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಕೂಡ ನೀವು ಕರೆಕ್ಟಾಗಿ ಮಾಡಬೇಕು. ನೀವು ತಪ್ಪಾದರೆ ಅದು ತಪ್ಪೇ. ಇಫ್ ಯು ಆರ್ ರಾಂಗ್, ಇಟ್ ಈಸ್ ರಾಂಗ್. ಸೊ ಅದರಿಂದಾಗಿ ತಪ್ಪು ಎಂಟ್ರಿ ಮಾಡಬೇಡಿ, ಕರೆಕ್ಟಾಗಿ ಎಂಟ್ರಿ ಮಾಡಿ. ಯು ಗೋ ಫಾರ್ ಎ ಪರ್ಫೆಕ್ಟ್ ಎಂಟ್ರಿ. ಸೊ ಅಲ್ಲಿ ಮಿಸ್ಟೇಕ್ಸ್ ಮಾಡಬೇಡಿ, ತಪ್ಪು ಎಂಟ್ರಿ ಮಾಡಬೇಡಿ. ಕ್ಲಿಯರ್? ಸೊ ನೀವು ಕರೆಕ್ಟ್ ಇದ್ದರೆ ಕಂಪ್ಯೂಟರ್ ಕರೆಕ್ಟ್ ಇರ್ತದೆ. ನೀವು ರಾಂಗ್ ಅಮೌಂಟ್ ಎಂಟ್ರಿ ಮಾಡಿದ್ರೆ ಕಂಪ್ಯೂಟರ್ ಆಲ್ಸೋ ವಿಲ್ ಗಿವ್ ರಾಂಗ್ ಅಮೌಂಟ್. ಸೊ ಅದರಿಂದಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಕಾನ್ಫಿಡೆನ್ಸ್ ಇರಲಿ, ನಾವು ಕಲ್ತಿದ್ದೇನೆ ಅಂತ ಹೇಳಿ. ಸೊ ಅದನ್ನು ಈಗ ಜಸ್ಟ್ ನಾವು ಇಂಟ್ರಡಕ್ಷನ್ ಕೊಡ್ತಾ ಇರೋದು, ನಿಮಗೆ ಈ ಐಡಿಯಾ ಇರಲಿ, ದೆನ್ ಇಟ್ ವಿಲ್ ಬಿ ಈಸಿ ಟು ವರ್ಕ್ ವಿತ್ ಟ್ಯಾಲಿ. ಸೊ ಟ್ಯಾಲಿ ಅಂದರೆ ಏನೋ ಒಂದು ತಿಳ್ಕೊಬಿಡಬೇಡಿ, ಇಟ್ಸ್ ಎ ಜಸ್ಟ್ ಕಂಪ್ಯೂಟರೈಸ್ಡ್. ನೀವು ಮ್ಯಾನ್ಯುವಲಲ್ಲಿ ಕಲ್ತಿದ್ದೆ ದೊಡ್ಡದು, ಯು ಆರ್ ಗ್ರೇಟ್. ಸೊ ನೀವು ಅದನ್ನು ಕಂಪ್ಯೂಟ್ರಿಗೆ ಹಾಕೊಂಡು ಕಲಿಯೋದು ಸೆಕೆಂಡ್ರಿ. ಸೊ ನೀವು ಏನು ಕಲ್ತ್ರಿ, ಯು ಆರ್ ಸ್ಟ್ರಾಂಗ್. ಕ್ಲಿಯರ್? ಸೊ ಮ್ಯಾನ್ಯುವಲಲ್ಲಿ ಕಲಿತೇ ಇದನ್ನು ಕಲಿಯೋದು ಬೆಟರ್. ಕ್ಲಿಯರ್? ಸ್ಟ್ರಾಂಗ್ ಇರ್ತೀರ. ಸೊ ನಿಮಗಿದು ಭಾಳ ಈಸಿ ಅನಿಸ್ತದೆ ಟ್ಯಾಲಿ. ಸೊ ಕಲೀರಿ, ಡೋಂಟ್ ಲೀವ್ ದ್ಯಾಟ್. ಎಲ್ಲಾದರೂ ಒಂದು ಕಡೆ ಜಾಬ್ ಸಿಗ್ತದೆ, ಸೆಕ್ಯೂರ್ಡ್. ಮತ್ತು ಈಗೆಲ್ಲ ಕಂಪ್ಯೂಟರೈಸ್ಡ್ ಆಗಿದೆ. ಸೊ ಎಲ್ಲೂ ಮ್ಯಾನ್ಯುವಲ್ ಅಕೌಂಟಿಂಗ್ ಇಲ್ಲ. ನಿಮ್ಮ ಮನೇಲಿ ಇರ್ಬೋದು, ಬೇಕಿದ್ರೆ ನೀವು ಮನೇಲಿ ಬೇಕಿದ್ರೆ ಒಂದು ನಿಮ್ಮ ಆದ ಖರ್ಚುಗಳನ್ನೆಲ್ಲ ಬರೆದಿಡ್ಬೋದು ನೋಟ್ಬುಕ್ಕಲ್ಲಿ, ಬಟ್ ನಾಟ್ ಇನ್ ಎನಿ ಕಂಪನಿ ಆರ್ ಇನ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಎಲ್ಲ ಕಡೆ ಈಗ ಏನಾಗಿದೆ ಅಂದರೆ ಕಂಪ್ಯೂಟರೈಸ್ಡ್ ಆಗಿದೆ. ಸೊ ಟ್ಯಾಲಿ ಸಾಫ್ಟ್ವೇರ್ ಅದಕ್ಕೆ ಯೂಸ್ ಆಗ್ತದೆ. ಸೊ ಇದೆಲ್ಲ ಅರ್ಥ ಆಗಿದೆ. ಆಲ್ ರಿಸೀವ್ಡ್ ಇನ್ ರಿಸಿಟ್ ವೋಚರ್, ಆಲ್ ಪೇಯ್ಡ್ ಇನ್ ಪೇಮೆಂಟ್ ವೋಚರ್, ಆಲ್ purchase in purchase voucher, all sales in sales voucher, purchase return in debit note, sales return in credit note. ಆಮೇಲೆ ಜರ್ನಲ್, ಇದರಲ್ಲಿ ಜರ್ನಲ್ ಎಂಟ್ರೀಸ್, ಜರ್ನಲ್ ವೋಚರ್, ಅಡ್ಜಸ್ಟ್ಮೆಂಟ್ಸ್. ಆಮೇಲೆ ಕಾಂಟ್ರಾ ಇದ್ದರೆ ಕಾಂಟ್ರಾ ವೋಚರ್. ಆಮೇಲೆ ರಿವರ್ಸಿಂಗ್ ಬರ್ತದೆ. ಈಗ ಒಂದು ಎಲ್ಲಾದರೂ ನೀವು ತಪ್ಪು ಎಂಟ್ರಿ ಮಾಡಿದರೆ ರಿವರ್ಸ್ ಮಾಡಬೇಕೀಗ, ಅಮೌಂಟ್ ಏನೋ ತಪ್ಪಾಗಿದೆ. ಸೊ ರಿವರ್ಸಿಂಗ್ ಜರ್ನಲ್ ವೋಚರ್ ಬಂದಾಗ ದಟ್ ಈಸ್ ರಿವರ್ಸಿಂಗ್ ಜರ್ನಲ್ ವೋಚರ್. ಸೊ ರಿವರ್ಸಿಂಗ್ ಜರ್ನಲ್ ವೋಚರ್ ದಟ್ ಈಸ್ F10. ರಿವರ್ಸ್ ಮಾಡೋದು. ಕೆಲವು ಎಂಟ್ರೀಸ್ ನೀವು ತಪ್ಪು ಎಂಟ್ರಿ ಮಾಡಿದರೆ
ಅದನ್ನು ಅಮೌಂಟ್ ತಪ್ಪಿದ್ರೆ ಅದನ್ನು ರಿವರ್ಸ್ ಅಂದರೆ ರೆಕ್ಟಿಫೈ. ಸೊ ಇಲ್ಲಿ ರೆಕ್ಟಿಫಿಕೇಷನ್ ಭಾಳ ಈಸಿ, ಮೋಸ ಮಾಡಲಿಕ್ಕೆ ತುಂಬ ಈಸಿ, ಫ್ರಾಡ್ ಮಾಡಲಿಕ್ಕೆ. ಸೊ ಅಲ್ಲಿ ಆದರೆ ಮ್ಯಾನ್ಯುಯಲ್ ಆದರೆ ದೇ ಶುಡ್ ಯೂಸ್ ವೈಟ್ನರ್ ಎವ್ರಿವೇರ್. ಹಿಯರ್ ಜಸ್ಟ್ ಒಂದು ಜರ್ನಲ್ ಎಂಟ್ರಿ ಆರ್ಡ್ರ್ ಮಾಡಿದ್ರೆ ಆಯಿತು. ಫ್ರಾಡ್ ಮಾಡಲಿಕ್ಕೆ ತುಂಬ ಈಸಿ ಇಲ್ಲಿ. ಸೊ ಅದು ಡ್ರಾಬ್ಯಾಕ್ಸ್ ಇದೆ. ವೈರಸ್ ಅಟ್ಯಾಕ್ ಆಗ್ತದೆ, ಅದು ಡ್ರಾಬ್ಯಾಕ್ಸ್ ಇದೆ. ವೈರಸ್ ಅಟ್ಯಾಕ್ ಇದೆ. ಆಮೇಲೆ ಪವರ್ ಫೇಲ್ಯೂರ್ ಇದೆ. ಒಂದೊಂದು ದಿನ ಪವರ್ ಕಟ್ ಆದರೆ ಪ್ರಾಬ್ಲಮ್ ಇದೆ, ವರ್ಕ್ ಆಗೋದಿಲ್ಲ, ಕಂಪ್ಯೂಟರ್ ಯು ಕಾಂಟ್ ವರ್ಕ್ ದ ಅಕೌಂಟ್ಸ್. ಸೊ ಇದೆಲ್ಲ ಸ್ವಲ್ಪ ಸಮಸ್ಯೆ ಇದೆ. ಆಮೇಲೆ ಹ್ಯಾಂಗ್ ಆದರೆ ಕಂಪ್ಯೂಟರ್ ತುಂಬ ಅದರಲ್ಲಿ ಸಿಸ್ಟಮ್ ಇದ್ದರೆ, ಈ ಟ್ಯಾಲಿ ಅಂತ ಯೂಸ್ ಮಾಡಿದ್ಮೇಲೆ ಅಲ್ಲಿ ಬೇರೆ ಬೇರೆ ವಿಷಯಗಳು ಇರಬಾರ್ದು. ಇಟ್ ಶುಡ್ ಬಿ ಓನ್ಲಿ ಫಾರ್ ಟ್ಯಾಲಿ, ಇಟ್ಸ್ ಬೆಟರ್. ಆಮೇಲೆ ಅದು ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಆಮೇಲೆ ಅದಕ್ಕೆ ಪಾಸ್ವರ್ಡ್ ಇರಬೇಕು. ಅದು ಬೇರೆಯವರಿಗೆ ನಮ್ಮ ಮಾಹಿತಿ ಸಿಗಬಾರ್ದು, ಅಕೌಂಟ್ಸ್ ಇನ್ಫಾರ್ಮೇಷನ್. ಸೊ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಯರ್. ಸೊ ಆಮೇಲೆ ಈಗ ಈ ಸ್ಟಾಕಲ್ಲಿ ಲಿಫೋ ಫಿಫೋ ಅಂತ ಇದೆ. ಲಾಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಇನ್ ಫಸ್ಟ್ ಔಟ್. ಅಂದರೆ ಸ್ಟಾಕನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಫಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಈ ಶಾಪಲ್ಲಿ ಸೇಲ್ ಮಾಡಬೇಕಿದ್ರೆ ಅಥವಾ ಮೆಡಿಕಲ್ ಶಾಪಲ್ಲಿ ಸೇಲ್ ಮಾಡಬೇಕಿದ್ರೆ ಇದನ್ನು ಫಾಲೋ ಮಾಡ್ತಾರೆ, ಲಿಫೋ ಫಿಫೋ. ಮತ್ತು ಯಾವುದಾದ್ರೂ ಪ್ರೊಡಕ್ಷನ್ ಮಾಡೋದಾದರೆ ಫ್ಯಾಕ್ಟ್ರಿಗಳಲ್ಲಿ ದೇ ಯೂಸ್ ದಿಸ್ ಸ್ಟಾಕ್ ಇನ್ವೆಂಟ್ರಿ ಮೆಷರ್ಸ್, ದಟ್ ಈಸ್ ಲಿಫೋ ಫಿಫೋ ಮೆಥಡ್ಸ್, ಇನ್ವೆಂಟ್ರಿ ಮೆಥಡ್ಸ್. ಯಾವುದಲ್ಲ, ಲಿಫೋ ಆ್ಯಂಡ್ ಫಿಫೋ. ಲಿಫೋ ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್, ಫಿಫೋ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್. ಅದಕ್ಕೆ F7 = F3 ಅಲ್ಲಿ ಹೋಗಿ ನೀವು ಆಲ್ಟ್ರ್ ಮಾಡ್ಕೋಬೇಕು. ಫಿಫೋ ಲಿಫೋ, F7 F3. ಸೊ ಅದು ಮಾಡ್ಕೊಳ್ಳಿ. ಆಮೇಲೆ GST ಕ್ಯಾಲ್ಕುಲೇಷನ್ಸ್ ಬಗ್ಗೆ ಪರ್ಫೆಕ್ಟಾಗಿ ನೀವು ಲ್ಯಾಬಲ್ಲೇ ಕಲಿಬೇಕು. ಅದು GST ಕ್ಯಾಲ್ಕುಲೇಷನ್ಸ್. ಸೊ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿರಿ. ಫಿನಾನ್ಷಿಯಲ್ ಇಯರ್ ಬಿಗಿನಿಂಗ್ ಮತ್ತು ಬುಕ್ ಇಯರ್ ಬಿಗಿನಿಂಗ್ ಒಂದೇ ಇರಬೇಕು, ಸೇಮ್. ಕೆಲವೊಮ್ಮೆ ಡೇಟಲ್ಲಿ ನಿಮಗೆ ಕೆಲವು ಎಂಟ್ರೀಸ್ ಮಾಡಲಿಕ್ಕೆ ಬಿಡೋದಿಲ್ಲ, ಡೈಲಾಗ್ ಬಾಕ್ಸ್ ಬರ್ತಾ ಇರುತ್ತೆ, ಎರರ್ ಅಂತ ಹೇಳಿ. ಸೊ ಅಂಥ ಟೈಮಲ್ಲಿ ಡೇಟ್ ಸ್ವಲ್ಪ ನೋಡ್ಕೊಳ್ಳಿ. ಫಿನಾನ್ಷಿಯಲ್ ಇಯರ್ ಆ್ಯಂಡ್ ನಿಮ್ಮ ಬುಕ್ ಇಯರ್ ಬೋತ್ ಶುಡ್ ಬಿ ಸೇಮ್. ಡೇಟ್ ಕೆಲವೊಮ್ಮೆ ಚೇಂಜ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಡೇಟ್ ನಾಟ್ ಅಲವಿಂಗ್ ಯು ಟು ಗೋ ಫರ್ದರ್. ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಸೆಲೆಕ್ಟ್ ಪೀರಿಯಡ್ ಆ್ಯಂಡ್ ಚೇಂಜ್ ದ ಡೇಟ್ ಚೇಂಜ್ ಮಾಡ್ಕೊಳ್ಳಿ. ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್ ನಾಟ್ ವಿಸಿಬಲ್ ಬಂದಾಗ ಕಾನ್ಫಿಗರೇಷನ್ಗೆ ಹೋಗಿ. ಕಾನ್ಫಿಗರೇಷನ್ ಇಸ್ ಡನ್ ಇನ್ F11. F11ಗೆ ಹೋಗಿ ಡೆಬಿಟ್ ನೋಟ್ ಅಲೌ ಎಸ್, ಕ್ರೆಡಿಟ್ ನೋಟ್ ಅಲೌ ಎಸ್, ಎರಡಿಗೂ ಎಸ್ ಕೊಡಬೇಕು. ಸೊ ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್ ಅದಿಲ್ಲಿ ಬರ್ತದೆ. ಕಾನ್ಫಿಗರೇಷನ್ ಯಾವುದದು, F12. ಕಾನ್ಫಿಗರೇಷನ್ ಇಸ್ ಅಂಡರ್ F12. ಸೊ F12ಅಲ್ಲಿದೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಕಾನ್ಫಿಗರೇಷನ್ ಇಸ್ F12. ಕಾನ್ಫಿಗರೇಷನ್ಗೆ ಹೋಗಿ ಅಲ್ಲಿ ನೀವು ಸುಮಾರು ಚೇಂಜಸ್ ಮಾಡ್ಕೋಬೋದು, ಸುಮಾರು ನಿಮಗೆ ಬೇಕಾದಾಗ. ಆಮೇಲೆ ನಿಮಗೆ ಆಲ್ರೆಡಿ ಬ್ಯಾಲೆನ್ಸ್ ಇದ್ದಾಗ, ಸಪೋಸ್ ನಿಮ್ಮ ಹತ್ರ ಆಲ್ರೆಡಿ ಬ್ಯಾಲೆನ್ಸ್ ಇದೆ, ಹೊಸದಲ್ಲ, ಆ ಡೇಟಿಗೆಲ್ಲ ಹಳೆ ಬ್ಯಾಲೆನ್ಸ್, ಆವಾಗ ಲೆಡ್ಜರ್ ಕ್ರಿಯೇಟ್ ಮಾಡುವಾಗಲೇ ಆ ಬ್ಯಾಲೆನ್ಸ್ನ ಎಂಟ್ರಿ ಮಾಡಬೇಕು. ವೆನ್ ಯು ಕ್ರಿಯೇಟ್ ದ ಲೆಡ್ಜರ್ ಯು ಹ್ಯಾವ್ ಟು ರೆಕಾರ್ಡ್ ದ ಬ್ಯಾಲೆನ್ಸ್. ಸೊ ಅದು ಒಂದು ನೋಡ್ಕೋಬೇಕು, ಬ್ಯಾಲೆನ್ಸ್. ಸೊ ವೆಲ್ ಕ್ರಿಯೇಟಿಂಗ್ ದ ಲೆಡ್ಜರ್ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬೇಕು. ಅಂದರೆ ನ್ಯೂ ಕಂಪನಿ, ನ್ಯೂ ಸಾಫ್ಟ್ವೇರ್ ಓಕೆ. ಓಲ್ಡ್ ಕಂಪನಿ ತುಂಬ ಹಳೇದಿಂದ ಇದೆ, ನೀವು ಹೊಸದಾಗಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದೀರಾ, ಆ ಟೈಮಲ್ಲಿ ಹಳೆಯ ಬ್ಯಾಲೆನ್ಸನ್ನು ಲೆಡ್ಜರ್ ಅಕೌಂಟ್ ಮಾಡುವಾಗಲೇ ಮಾಡಿಬಿಡ್ಬೇಕು. ಯು ಟು ಓಪನ್ ದಟ್. ಕ್ಲಿಯರ್? ಲೆಡ್ಜರ್ ಅಕೌಂಟ್ ಮಾಡುವಾಗಲೇ ಓಲ್ಡ್ ಬ್ಯಾಲೆನ್ಸ್ ಇಫ್ ಎನಿ ಇಸ್ ದೇರ್ ಯು ಹ್ಯಾವ್ ಟು ಪುಟ್ ದಟ್. ಓಕೆ. ಸೊ ರೆಕ್ಟಿಫೈ ಮಾಡಬೇಕಿದ್ರೆ ವೆನ್ ಯು ಗೋ ಟು ರೆಕ್ಟಿಫೈ, ಸೊ ರೆಕ್ಟಿಫೈನೂ ಮಾಡ್ಬೋದು, ಅಂದರೆ ಕರೆಕ್ಷನ್ಸ್. ಅದು ಗೊತ್ತಿದೆಯಲ್ಲ ನಿಮಗೆ, ಎರರ್ಸ್ ಆಫ್ ಒಮಿಷನ್, ಎರರ್ಸ್ ಆಫ್ ಕಮಿಷನ್, ಆಮೇಲೆ ಒನ್ ಸೈಡೆಡ್ ಎರರ್, ಟೂ ಸೈಡೆಡ್ ಎರರ್, ಎರರ್ಸ್ ಆಫ್ ಪ್ರಿನ್ಸಿಪಲ್, ಆಮೇಲೆ ಕಾಂಪನ್ಸೇಟಿಂಗ್ ಎರರ್. ಒನ್ ಎರರ್ ಈಸ್ ಕರೆಕ್ಟೆಡ್ ಬೈ another error. Error is a mistake done without any intention to cheat others. Error is a mistake done without any intention to cheat others. ಸೊ ಇದೆಲ್ಲ ಕೆಲವೊಂದು ಮಾಹಿತಿ ಗೊತ್ತಿರಬೇಕು ನಿಮಗೆ. ಆಮೇಲೆ ಫೀಚರ್ಸ್ ಬಂದರೆ, ಈಗ ಟ್ರೇಡಿಂಗ್, ನಾನ್ ಟ್ರೇಡಿಂಗ್ ಚೇಂಜ್ ಮಾಡಬೇಕು ಅಂತ ಇದ್ದರೆ F11. ಸೊ F11ಅಲ್ಲಿ ಫೀಚರ್ಸ್, F12ಅಲ್ಲಿ ಕಾನ್ಫಿಗರೇಷನ್. F11ಅಲ್ಲಿ ಈಗ ನಿಮ್ಮದು ನಾನ್ ಟ್ರೇಡಿಂಗ್ ಕನ್ಸರ್ನ್ ಅಂತ ತಿಳ್ಕೊಳ್ಳಿ. ಸೊ ನಾನ್ ಟ್ರೇಡಿಂಗ್ ಚೇಂಜ್ ಮಾಡಬೇಕಿದ್ರೆ F11 ಅಲ್ಲಿಗೆ ಹೋಗಿ ಅಲ್ಲಿ ಟ್ರೇಡಿಂಗ್ ಬೇಕಾ, ನಾನ್ ಟ್ರೇಡಿಂಗ್ ಬೇಕಾ, ಆಮೇಲೆ ಬ್ಯಾಲೆನ್ಸ್ ಶೀಟ್ ವರ್ಟಿಕಲ್ ಬೇಕಾ, ಹಾರಿಜಾಂಟಲ್ ಬೇಕಾ. ಹಾರಿಜಾಂಟಲ್ ಅಂದರೆ ಲಯಬಿಲಿಟಿ ಕಡೆ, ಎಸೆಟ್ ಆ ಕಡೆ. ವರ್ಟಿಕಲ್ ಅಂದರೆ ಲಯಬಿಲಿಟೀಸ್ ಮೇಲೆ, ಎಸೆಟ್ ಕೆಳಗೆ. ಸೊ ಈ ರೀತಿ ಆಗ್ತದೆ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದ ಎಂಟ್ರೀಸ್
ಎಲ್ಲ ಎಂಟ್ರಿ ಆಯಿತು, ಜರ್ನಲ್ ಎಂಟ್ರಿ, ವೋಚರ್ ಎಂಟ್ರೀಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಎಲ್ಲ ಆದಮೇಲೆ ನೀವು ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಬನ್ನಿ. ಯು ಕಮ್ ಬ್ಯಾಕ್ ಆ್ಯಂಡ್ ಯು ಡೂ ಒನ್ ಥಿಂಗ್. ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದ ಎಂಟ್ರೀಸ್, ಎಂಟರ್ ಡಿಸ್ಪ್ಲೇ ಮೆನು. ಡಿಸ್ಪ್ಲೇ ಮೆನು. ಸೊ ಡಿಸ್ಪ್ಲೇ ಮೆನು ಹೋದರೆ ಆಲ್ ಯು ವಿಲ್ ಗೆಟ್ ಎವ್ರಿಥಿಂಗ್. ಸೊ ಈ F11 F12 ಹೇಳಿದ್ದಾರೆ. F12 ಯಾವುದು ಕಾನ್ಫಿಗರೇಷನ್, F11 ಫೀಚರ್ಸ್. ಆಮೇಲೆ ಡೆಬಿಟ್ ನೋಟ್ ಕ್ರೆಡಿಟ್ ನೋಟ್ ಬರಬೇಕಿದ್ರೆ ನೋಡ್ಕೊಳ್ಳಿ, ಕೆಲವೊಮ್ಮೆ ಬರೋದಿಲ್ಲ. ಸೊ ನೀವು ಅದಕ್ಕೆ ಆಪ್ಷನ್ ಎಸ್ ಅಂತ ಮಾಡ್ಕೋಬೇಕು. ಡೆಬಿಟ್ ನೋಟ್ ಕ್ರೆಡಿಟ್ ನೋಟ್ ಯಾವುದಕ್ಕೆ ಹೇಳಿ, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಎಂಟ್ರಿ ಮಾಡಲಿಕ್ಕೆ. ಸೊ ಇದೆಲ್ಲ ತಿಳ್ಕೊಳ್ಳಿ. ಆಮೇಲೆ ಸ್ಕ್ರೀನಲ್ಲಿ ಟಾಪಲ್ಲಿ ಎಕ್ಸ್ಪೋರ್ಟ್ ಡಾಟಾ ಪ್ರಿಂಟ್ ಅಂತ ಇರ್ತದೆ. ಸೊ ಅಲ್ಲಿ ಕೊಟ್ಟರೆ ಯು ಕ್ಯಾನ್ ಪ್ರಿಂಟ್ ವಾಟ್ ಎವರ್ ಎಂಟ್ರೀಸ್ ಯು ಹ್ಯಾವ್ ಮೇಡ್. ಪ್ರಿಂಟ್ ತಗೋಬೋದು. ಎಲ್ಲ ಲೆಡ್ಜರ್ ಅಕೌಂಟ್ಸ್ ಪ್ರಿಂಟ್, ಟ್ರಯಲ್ ಬ್ಯಾಲೆನ್ಸ್ ಪ್ರಿಂಟ್, ಟ್ರೇಡಿಂಗ್ ಅಕೌಂಟ್, PL ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಆಲ್ ಪ್ರಿಂಟ್ಔಟ್ ಯು ಕ್ಯಾನ್ ಟೇಕ್. ಸೊ ಎಷ್ಟು ಮಟ್ಟಿಗೆ ಅಂದರೆ ಯು ಜಸ್ಟ್ ಪಾಸ್, ಗೋ ಆನ್ ಪಾಸಿಂಗ್ ಜರ್ನಲ್ ಎಂಟ್ರಿ, ಪಾಸ್ ಜರ್ನಲ್ ಎಂಟ್ರಿ, ಆಟೋಮೆಟಿಕಲಿ ಟ್ರೇಡಿಂಗ್, PL, ಬ್ಯಾಲೆನ್ಸ್ ಶೀಟ್ ಎಲ್ಲ ಆಗಿ ಟ್ಯಾಲಿನೂ ಕೂಡ ಆಗಿರ್ತದೆ, ಟ್ಯಾಲಿ ಆಗಿರ್ತದೆ, ಗೊತ್ತಾಯ್ತಲ್ಲ. ಸೊ ನೀವು ತಪ್ಪು ಎಂಟ್ರಿ ಮಾಡಿದ್ರೆ ತಪ್ಪು ತೋರಿಸ್ತದೆ. ಸೊ ಅದಕ್ಕೆ ಕೇರ್ಫುಲ್ ಆಗಿರಿ. ಸೊ ಈ ಟ್ಯಾಲಿ ಆಗೋದಿದೆಯಲ್ಲ ಕೊನೆಗೆ, ಸೊ ಅದಕ್ಕೆ ಅದನ್ನು ಟ್ಯಾಲಿ ಸಾಫ್ಟ್ವೇರ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ವಿಲ್ ಟ್ಯಾಲಿ. ಸೊ ದೇ ಹ್ಯಾವ್ ಯೂಸ್ ದಟ್ ನೇಮ್ ಟ್ಯಾಲಿ. ಸೊ ಯೂಶಲಿ ನೀವು ಹೇಳ್ತೀರ ಎಕ್ಸಾಮ್ ಆದಮೇಲೆ, ಸರ್ ನಾನು ಮಾಡಿದ್ದೇನೆ ಟ್ಯಾಲಿನೇ ಆಗಲಿಲ್ಲ. ಸೊ ಈ ಟ್ಯಾಲಿ ಆಗೋದು ಅಂದರೆ ಅಕೌಂಟ್ಸಲ್ಲಿ, ಇನ್ನೆಲ್ಲೂ ಇಲ್ಲ ಇದು ಟ್ಯಾಲಿ ಆಗೋದು. ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಶುಡ್ ಬಿ ಈಕ್ವಲ್. A is equal to C plus L. ನಿಮ್ಗೆ ಗೊತ್ತಿದೆ ಹೌ ಟ್ಯಾಲಿ. ಸೊ A is equal to C plus L. ಆಲ್ ಅಸೆಟ್ಸ್ ಶುಡ್ ಬಿ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಅಂದರೆ ಎಲ್ಲ ಆಸ್ತಿ ನೀವು ಹಾಕಿದ ಬಂಡವಾಳ ಮತ್ತು ಹೊರಗಿನಿಂದ ಮಾಡಿದ ಸಾಲದ ಒಂದು ರಿಸಲ್ಟ್. ಸೊ ಆಲ್ ಅಸೆಟ್ಸ್ ವಾಟ್ ಯು ಹ್ಯಾವ್ ಅಚೀವ್ಡ್, ಇಟ್ ಈಸ್ ಬಿಕಾಸ್ ಆಫ್ ಯುವರ್ capital contribution, that is owner, and outsider, that is liability. A is equal to C plus L. ನೀವು ಹಾಕಿದ ಬಂಡವಾಳ, ಹೊರಗಿನಿಂದ ಮಾಡಿದ ಸಾಲ ಆಸ್ತಿ ರೂಪದಲ್ಲಿ ಕಾಣಬೇಕು. ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಅಸೆಟ್ಸ್. ಸೊ ದಟ್ ಈಸ್ A is equal to C plus L. ಹೋಪ್ ಇಟ್ ಈಸ್ ಕ್ಲಿಯರ್ ನೌ. ಸೊ ಇಷ್ಟು ಲೆವೆಲ್ಗೆ ಹೇಳಿದ್ದೇನೆ, ಮೆಟೀರಿಯಲ್ಲು ನಿಮಗೆ ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಸೊ ನಿಮಗೋಸ್ಕರ ವಿಡಿಯೋ ಇನ್ನೂ ಕೆಲವರು ನೋಡ್ತಾ ಇಲ್ಲ, ದಯವಿಟ್ಟು ನೋಡಿ. ಡೋಂಟ್ ವೇಸ್ಟ್ ಟೈಮ್ ನೆವರ್ ಟೇಕ್ಸ್ ಹಾಲಿಡೇ. ಥ್ಯಾಂಕ್ ಯು.